ಕರೆಕ್ಟಾಗಿ 4 ದಿನ ವರ್ಕ್ ಮಾಡೋ ಈ ಒಂದು ಪ್ಲೇಸಿಗೆ ಬಂದಿಲ್ಲ ಅಷ್ಟೇ. ಅಷ್ಟರೊಳಗಡೆ ಬಾಗಿಲಿಗೂ ಕೂಡ ಒರಲೆ ಬಂದಿದೆ ನೋಡಿ. ಏನಾಗಿದೆಯೋ ಒಳಗೆ ಪರಿಸ್ಥಿತಿ. ಎಲ್ಲ ಕಡೆಯಿಂದ ಉದುರ್ತಾ ಇದೆ. ಇಲ್ಲೂ ಒರಲೆ ಬಂದಿದೆ. ಓಹೋ, ಒರಲೆ ಕೂಡ ತುಂಬಿದೆ. ಯಾಕೋ ಸ್ಟುಡಿಯೋ ಮುಚ್ಚೋದೆ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ತುಂಬಿದಿದೆ. ಯಪ್ಪ, ಏನೇನಾಗಿದೆಯೋ ಒಳಗೆ ನೋಡೇ ಬಿಡೋಣ. ಫ್ಯಾನ್ ಅದು ಬಾಗಿಲಿಗೆ ಹೊರಲೆ ಬಂದಿದೆ ಅಷ್ಟೇ. ಈ ಕಡೆ ರೂಟರೆಲ್ಲ ಇದೆ. ಒಂದು ಸ್ವಲ್ಪ ದಿನ ಹಿಂದೆನೇ ಎಲ್ಲ ಸರಿ ಮಾಡಿದ್ದೆ. ಡೈಲಿ ಬರ್ತಾಯಿದ್ದೆ, ಡೈಲಿ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಹೀಗಾಗಿ ಸ್ವಲ್ಪ ಸೇಫ್ ಆಗಿತ್ತು, ಒಂದು ಲೆವೆಲಿಗೆ ತಕ್ಕಂಗಿತ್ತು. ಬಟ್ ಇವಾಗ ನೋಡಿ, ಹಸಿ ಇದೆ. ಎಲ್ಲ ಗುಡಿಸ್ಬೇಕು. ಪೂರ್ತಿ ಬಾಗಿಲಿಗೆ ಹೊರಲೆ ಬಂದಿದೆ. ಈ ಕಡೆ ಏನೂ ಆಗಿಲ್ಲ, ಬಾಕಿಯೆಲ್ಲ ಆಲ್ಮೋಸ್ಟ್ ಸೇಫ್ ಆಗಿದ್ದಂಗಿದೆ. ಎಸ್, ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನಾಗಿದೆ. ಪೂರ್ತಿ ಅಗ್ದಿದ್ದೆ ನಾನು. ಆಮೇಲೆ ನಮ್ಮ ತಾಯಿಯವರು ಇಲ್ಲೆಲ್ಲ ಸಿಮೆಂಟ್ ತುರ್ಕ್ಲಿಕ್ಕೆ ಸಿಮೆಂಟ್ ಹಾಕ್ಲಿಕ್ಕೆ ಹೆಲ್ಪ್ ಮಾಡಿದರು. ಆ್ಯಕ್ಚುಲಾಗಿ ಅವರೇ ಮಾಡಿದ್ದು. ಸೊ ಅದರಿಂದಾಗಿ ಈ ಸ್ಟುಡಿಯೋ ತಕ್ಕ ಮಟ್ಟಿಗೆ ಸೇಫ್ ಆಗಿದೆ. ಇಲ್ಲೆಲ್ಲ ಓಕೆ. ನಾನೆಲ್ಲೋ ಎಂಟ್ರಿ ನೋಡಿ ಶಾಕಾಗಿ ಹೋಗಿದ್ದೆ, ಮುಗಿದ ಕೆಲಸ ಸ್ಟುಡಿಯೋದು ಅಂತ. ನಿಜಕ್ಕೂ ಹಾಗೆ ಅನಿಸ್ಬಿಟ್ಟಿತ್ತು, ಮುಗೀತು ಕೆಲಸ ಸ್ಟುಡಿಯೋದು ಅಂತ ಅನಿಸ್ಬಿಟ್ಟಿತ್ತು. ಬಟ್ ಇವಾಗ ಸ್ವಲ್ಪ ಹೋಪು. ಎಲ್ಲ ಹೋಯ್ತಿದೆ. ಬಾಗಿಲ ಫುಲ್ ಚೊಕ್ಕ. ಹೊರಗಿನ ಸೌಂಡ್ ಒಳಗೆ ಬರಬಾರ್ದು ಅಂತ ಈ ಒಂದು ಮೇನ್ ಡೋರ್ ಏನಿತ್ತು, ಅಂದರೆ ಈ ಡೋರ್ ಬಿಟ್ಟು ಮತ್ತೊಂದು ಡೋರ್ ಕೂಡ ಹಾಕ್ಸ್ಕೊಂಡಿದ್ದೆ. ಬಟ್ ಇವಾಗ ಈ ಡೋರ್ ಕತೆ ಆಲ್ಮೋಸ್ಟ್ ಮುಗಿದಂಗೆ ಅಂತ ಅನ್ನಿಸ್ತಾ ಇದೆ. ಎಲ್ಲಿ ತಯಾರಾಗ್ತಾರೋ. ಸರಿ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ನನಗೆ ದೊಡ್ಡ ಹಾರ್ಟ್ ಬ್ರೇಕ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಹಾರ್ಟ್ ಬ್ರೇಕ್ ಆಗಿದೆ, ಬಟ್ ಓಕೆ. ಈ ಹಿಂದೆ ಏನೇನೋ ಆಗಿದೆ ಅಂತೆ, ಇದ್ಯಾವ ಲೆಕ್ಕ ಅನ್ನೋ ರೀತಿಯಲ್ಲಿ ಇಗ್ನೋರ್ ಮಾಡಿ ಮತ್ತೆ ಸ್ವಲ್ಪ ರೀಬಿಲ್ಡ್ ಮಾಡೋಣ. ಅಥವಾ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಲ್ಲೇನಾದರೂ ಡೋರಿಗೆ ಏನಾದ್ರು ವ್ಯವಸ್ಥೆ ಮಾಡಲಿಕ್ಕಾಗತ್ತಾ ನೋಡೋಣ. ಅಥವಾ ಸ್ಟುಡಿಯೋನೇ ಚೇಂಜ್ ಮಾಡೋದಾ, ಅದನ್ನು ಕೂಡ ನೋಡೋಣ. ವಿಡಿಯೋ ಮಾಡೋ ಜಾಗ ಆ್ಯಕ್ಚುಲಿ, ಬಟ್ ಇದನ್ನು ನಾನು ಸ್ಟುಡಿಯೋ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಇದು ನೋಡಿ, ಸಸ್ತಾ ಸಾಫ್ಟ್ ಬಾಕ್ಸ್. ಇಲ್ಲಿ ಲೋಟ್ ಆಲ್ರೆಡಿ ಇದೇನೇನೋ ಆಗಿದೆ. ಬೂಸ್ಟು ಬರೋದೆಲ್ಲ ಬಂದಿದೆ. ಬೂಸ್ಟು ಹಾರ್ಲಿಕ್ಸು ಎಲ್ಲ ಬಂದುಬಿಟ್ಟಿದೆ ಆಲ್ರೆಡಿ ಈ ಕಡೆನೂ. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡೋಣ. ಮಾತಾಡ್ತಾ ಕೂತ್ರೆ ಒರ್ಲೆ ಎಲ್ಲ ಬೇರೆ ಕಡೆ ಹೋಗಿಬಿಡುತ್ತೆ, ಹರಡ್ಕೊಂಡು ಬಿಡುತ್ತೆ. ಸೊ ಹೀಗಾಗಿ ಮೊದಲು ಕ್ಲೀನ್ ಮಾಡಿಬಿಡೋಣ. ನನ್ನ ಟ್ರ್ಯಾಜಡಿನ ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.